ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಖುಷಿ ಏನಂದರೆ ನೋಡಿ, ನಮ್ಮನೆ ಒಂದು ಬೌಲಲ್ಲಿ ಮೆಂತ್ಯ ಸೊಪ್ಪು ಹಾಕಿದೆ, ಸೂಪರಾಗಿ ಬಂದಿದೆ. ನಾವು ಏನೇ ಆಗಲಿ, ನಾವು ಮಾಡಿದ್ದು, ನಾವು ಬೆಳೆಸಿರೋಂಥ ಒಂದು ಗಿಡದಲ್ಲಿ ಒಂದು ಹೂವು ಆಗಿರ್ಬೋದು, ಒಂದು ತರಕಾರಿ ಆಗಿರ್ಬೋದು, ಅದನ್ನು ನಾವು ನೋಡಿ ಎಷ್ಟು ಖುಷಿ ಪಡ್ತೀವಲ್ವಾ. ಚೆನ್ನಾಗಿ ಬಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ನೋಡಿ ಸೂಪರಾಗಿ ಬಂದಿದೆ. ಬನ್ನಿ ಇದನ್ನು ಬಳಸ್ಕೊಂಡು ಈಗ ಒಂದು ಮೊಳಕೆ ಕಾಳಿನ ಪಲ್ಯ ಮಾಡೋಣ. ಮೆಂತ್ಯ ಸೊಪ್ಪು ತುಂಬಾ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. 1.5 ತಿಂಗಳಾಯಿತು ಅಷ್ಟೇ. ನಾನು ಒಂದು ಬೌಲ್ ಏನಂತಾರೆ ಅದು ಡ್ಯಾಮೇಜ್ ಆಗಿತ್ತು, ಅದರಲ್ಲಿ ಹಾಕಿಟ್ಟಿದ್ದೆ, ವೇಸ್ಟ್ ಮಾಡೋದು ಬೇಡ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನೋಡಿ, ಹೀಗೆ ಏನೋ ಒಂದು ನಮಗೆ ಖುಷಿ ಕೊಡೋ ಕೆಲಸಗಳ ಕಡೆ ಗಮನ ಕೊಟ್ಕೊಂಡು ಖುಷಿಯಾಗಿರಿ. ಆದಷ್ಟು ನಗ್ನಗ್ತಾ ಇರಿ, ಎಲ್ಲರನ್ನು ನಗಿಸ್ತಾ ಇರಿ. ಮನುಷ್ಯನಿಗೆ ಕಷ್ಟ ಅನ್ನೋದು ಎಲ್ಲರಿಗೂ ಇರುತ್ತೆ. ಕಷ್ಟದ ಕಡೆ ಗಮನ ಕೊಡದೇನೆ ನಾವು ಈ ರೀತಿ ಆ್ಯಕ್ಟಿವಿಟೀಸ್ಗಳಲ್ಲಿ ಗಮನ ಕೊಟ್ಕೊಂಡು ಒಂದು ನಮ್ಮ ಜೀವನನ ಪರಿಪೂರ್ಣವಾಗಿ ಮಾಡಿಕೊಳ್ಬೇಕು. ನಾವು ಭೂಮಿಗೆ ಬಂದಿದ್ದೀವಿ, ಎಷ್ಟೋ ವರ್ಷಗಳಿಂದ ಎಷ್ಟೋ ನಮಗೆ ಏನಂತಾರೆ ಪ್ರಾಣಿ ಪಕ್ಷಿಗಳ ಎಲ್ಲ ಇದನ್ನು ನಾವು ಮೀರಿ ಈಗ ಮನುಷ್ಯನ ಜನ್ಮಕ್ಕೆ ಬಂದಿರ್ತೀವಿ. ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು. ನಮ್ಮ ಜೀವನ ಇಷ್ಟೇ ಹೀಗೆ ಅಂತ ಯಾವತ್ತೂ ಯಾರು ಉಳ್ಬೇಡ್ರಿ. ಎಲ್ಲರ ಜೀವನದಲ್ಲೂ ಒಂದು ಬೆಳಕನ್ನೋದು ಇದ್ದೇ ಇರುತ್ತೆ. ನಮ್ಮ ಬೆನ್ನಿಂದೆ ಒಂದು ಬೆಳಕಿದ್ದರೆ ನಮ್ಮ ಜೀವನದಲ್ಲಿ ಒಂದು ಕಷ್ಟ ಸುಖ ಎಲ್ಲನೂ ಮೀರಿ ನಾವು ನಿಲ್ತೀವಿ. ಬೆಳಕಿದ್ದೇ ಇರುತ್ತೆ ಎಲ್ಲರಿಗೂ ಅಷ್ಟೇ. ಬೆಳಕಿಲ್ಲ ಅಂತ ಯಾವತ್ತೂ ನೀವು ಅಂದ್ಕೊಳ್ಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಖುಷಿಯಾಗಿರಿ. ಸೊ ಈಗ ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ, ಈರುಳ್ಳಿ 2 ಕಟ್ ಮಾಡ್ಕೊಂಡಿದ್ದೀನಿ. ಕಾಳನ್ನು ಮೊಳಕೆ ಬರ್ಸ್ಕೊಂಡು ಇಟ್ಕೊಂಡಿದ್ದೆ, ಹೆಸರು ಕಾಳು. ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿದ್ದೀನಿ. ವೆಯ್ಟ್ ಕಮ್ಮಿ ಮಾಡೋದಕ್ಕೆ ಡಯಟ್ ಮಾಡ್ತಾಯಿದ್ದೀನಿ. ಒಂದು 2 ದಿವಸದಿಂದ ವೀಡಿಯೋಸನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಡಯಟ್ ರೋಟೀನ್ ಯಾವ ರೀತಿ ಇರುತ್ತೆ ಅಂತ ಡೇ ಪೂರ್ತಿ ನಾನು ತೋರಿಸ್ತಾ ಇಲ್ಲ, ಇನ್ನು ಈಗ ಸ್ಟಾರ್ಟ್ ಮಾಡಿದ್ದೀನಿ ರೋಟೀನನ್ನು. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹೆಸರು ಕಾಳಿಗೆ ಸ್ವಲ್ಪ ನೀರನ್ನು ಹಾಕಿಟ್ಬಿಟ್ಟು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡಿಬಿಡ್ತೀನಿ ನಾನು ಬೇಗ. ಸ್ವಲ್ಪ ಸಾಸಿವೆ, ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ 2 ಹಾಕ್ಕೊಳ್ತೀನಿ. ಖಾರಕ್ಕೆ ಸಿಂಪಲ್ಲಾಗಿ ಯಾವುದೇ ರೀತಿ ಸ್ಪೈಸಸ್ಗಳನ್ನು ಹಾಕ್ತಾಯಿಲ್ಲ. ಈ ಬಸ್ಸಾರಿಗೆ ಪಲ್ಯ ಒಗ್ಗರಣೆ ಮಾಡ್ತೀವಲ್ವ, ಸೇಮ್ ಅದೇ ಟೈಪಲ್ಲೇ ಮಾಡ್ಕೊಳ್ತಾ ಇದ್ದೀನಿ. 2 ಈರುಳ್ಳಿಯನ್ನು ಈ ರೀತಿ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ, ಸ್ವಲ್ಪ ಮೆಂತ್ಯ ಸೊಪ್ಪಲ್ಲಿ ಕಹಿ ಇರುತ್ತೆ, ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲೇ ಸೊಪ್ಪನ್ನು. ಯಾವುದೇ ಕಾರಣಕ್ಕೂ ಎಲ್ಲಿನೂ ಸ್ವಲ್ಪನೂ ನೀರು ಹಾಕಬೇಡಿ. ಕೊನೆ ಹಂತದಲ್ಲಿ ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ತೊಳೆದಿಟ್ಕೊಂಡಿರೋ ಅಂತಹ ಹೆಸರು ಕಾಳು ಈ ರೀತಿ ಹೆಚ್ಚಾಗಿ ಮೊಳಕೆ ಬಂದಿದ್ದರೆ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ವಾರದಲ್ಲಿ ನೆನೆಸಿಟ್ಟು ಮೊಳಕೆ ಕಟ್ಟಾಗ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಈಗ ಮಾಡೋಣ ಅಂತ ತೆಗೆದಿದ್ದೀನಿ. ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು. ಪ್ರೋಟೀನ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಉಗುರು ನೀರು ಹಾಕ್ಕೊಳ್ಳಿ ಸಾಕು. ಜಾಸ್ತಿ ನೀರು ಹಾಕೋದು ಬೇಡ. ಇಷ್ಟೇ ಮಸಾಲೆ, ಸಿಂಪಲ್ಲಾಗಿ ಮೈಲ್ಡಾಗಿರುತ್ತೆ. ಬೆಳಗ್ಗೆ ಟೈಮ್ ತಿನ್ನೋದಕ್ಕೆ ಕುಕ್ಕರ್ ಲಿಡ್ ಮುಚ್ಚಿ 2 ವಿಷಲ್ ತೆಗೆಸ್ಕೊಳ್ಳೋಣ. ಆಮೇಲೆ ರಾಗಿ ರೊಟ್ಟಿ ಮಾಡಿ ತುಂಬ ದಿನ ಆಗಿತ್ತು. ರಾಗಿ ರೊಟ್ಟಿಗೆ ಸಿಂಪಲ್ಲಾಗಿ ನಾನು ಯಾವಾಗಲೂ ಮಸಾಲೆ ರಾಗಿ ರೊಟ್ಟಿ ಮಾಡ್ತೀನಿ. ಇವತ್ತು ಸಿಂಪಲ್ಲಾಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಅಷ್ಟೇ. ಆಮೇಲೆ ಹುಚ್ಚೆಳ್ಳಿತ್ತು, ಚಟ್ನಿ ಮಾಡೋಣ ಕಾಂಬಿನೇಷನ್ ರಾಗಿ ರೊಟ್ಟಿ ಜೊತೆ ಅಂದ್ಬಿಟ್ಟು ಸ್ವಲ್ಪ ಹುಚ್ಚೆಳ್ಳು, ಹಾಗೆಯೇ ಕಡಲೆಕಾಯಿ ಬೀಜ, ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಒಂದು 7-8, ಬೇಕಾದರೂ ಒಂದು ಬ್ಯಾಡಗೆ ಮೆಣಸಿನ್ಕಾಯಿಯು ಹಾಕ್ಕೊಳ್ಬೋದು. ನಾನು ಹೇರ್ ಫ್ರೈಯರಲ್ಲಿ ಇಟ್ಬಿಡ್ತೀನಿ, ಈಕ್ವಲ್ಲಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ನಿಮ್ಮ ಹತ್ರ ಇಲ್ಲ ಅನ್ನೋರು ಬಾಣಲಿಯಲ್ಲಿ ಹುರ್ಕೊಳ್ಳಿ, ಸೇಮ್ ಪ್ರೋಸೆಸ್ಸಲ್ಲೇ. ಈಗ ರಾಗಿ ಹಿಟ್ಟನ್ನು ಹಾಕಿ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ನೀರು ಉಗುರು ಬೆಚ್ಚಗಿರಬೇಕು ಅಷ್ಟು ಹಾಕಿ ಈ ಹದದಲ್ಲಿ ಕಲಸಿಟ್ಕೊಳ್ಳೋಣ. ಸ್ವಲ್ಪ ನೆನೆಯಲಿ ಚಟ್ನಿ ಎಲ್ಲ ಮಾಡೋದ್ರೊಳಗೆ. ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ಹುಣಸೆಹಣ್ಣು ನೋಡಿಸೋದು ಸ್ಕಿಪ್ ಆಗಿದೆ, ಹಾಕ್ಕೊಳ್ಳಿ. ಹುಣಸೆಹಣ್ಣನ್ನು ಸ್ವಲ್ಪ ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ಪಲ್ಯನೂ ರೆಡಿ ಆಯಿತು. ಹುಚ್ಚೆಳ್ಳು ಚಟ್ನಿ ತುಂಬ ಹಳೆ ಕಾಲದ್ದು ರೆಸಿಪಿ ಆಗಿಬಿಟ್ಟಿದೆ ಈಗಂತೂ ಜನ್ರೇಷನ್ನವ್ರಿಗೆ. ಆವಾಗೆಲ್ಲ ಆ ಹುಚ್ಚೆಳ್ಳು ಎಣ್ಣೆಯಿಂದನೇ ಅಡುಗೆಗಳನ್ನು ಮಾಡೋರು. ಎಲ್ಲ ಮರಿತಾ ಬರ್ತಾ ಇದ್ದೀವಿ. ಜ್ಞಾಪಿಸ್ಕೊಳ್ಳೋಣ. ಆರೋಗ್ಯ ಬೇಕು ಅಂದರೆ ಇವೆಲ್ಲ ಜ್ಞಾಪಿಸ್ಕೊಳ್ಳೇಬೇಕು. ಸ್ಕಿನ್ಗಂತೂ ತುಂಬ ಒಳ್ಳೆಯದು. ಚಟ್ನಿ ಪಲ್ಯ ರೆಡಿ ಆಯಿತು.
ರಾಗಿ ರೊಟ್ಟಿ ಕೆಲವ್ರಿಗೆ ಬಿಗಿನರ್ಸ್ಗೆ ಮಾಡೋಕ್ಕೆ ಬರಲ್ಲ. ಈ ರೀತಿ ಹೆಂಚಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಬಿಸಿ ಇಲ್ಲದೆ ಇರೋವಾಗೆ ರಾಗಿ ರೊಟ್ಟಿಯನ್ನು ತಟ್ಬಿಟ್ಟು ಈಗ ಸ್ಟವನ್ನು ಆನ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಸೇಮ್ ಇದೇ ಥರ. ಕೆಲವ್ರಿಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತ ಮಾಡೋದೇ ಇಲ್ಲ. ಈ ರೀತಿ ಮಾಡಿ ಕೊಡಿ, ಮಕ್ಕಳುಗಳು ಇಷ್ಟಪಟ್ಟು ತಿಂತಾರೆ. ಮುದ್ದೆ ತಿನ್ನಲ್ಲ ಮಕ್ಕಳು, ಈ ರೀತಿ ರೊಟ್ಟಿಗಳನ್ನು ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಸ್ವಲ್ಪ ಬೆಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಕೊಡಿ ಮಕ್ಕಳಿಗೆ, ತುಂಬ ಆರೋಗ್ಯವಾಗಿರುತ್ತೆ. ಈ ರೀತಿ ರೆಸಿಪಿಗಳನ್ನು ಆಗಾಗ ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. 2 ಸೈಡನ್ನು ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ರಾಗಿ ರೊಟ್ಟಿಯನ್ನು. ಈಗ ಬಿಸಿ ಬಿಸಿಯಾಗಿರೋಂತಹ ರೊಟ್ಟಿ ರೆಡಿಯಾಗಿದೆ. ಹಾಗೆಯೇ ಚಟ್ನಿನೂ ಸಹ ಆಗಿದೆ, ನೋಡ್ತಾ ಇರ್ಬೋದು. ಈ ರೀತಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಕ್ಯಾರೆಟು ಸೌತೆಕಾಯಿ ಒಂದು ರೊಟ್ಟಿ ಯಾವಾಗೂ ಅಷ್ಟೇ ಏನಂತಾರೆ ಕಾರ್ಬೋಹೈಡ್ರೇಟು ಮತ್ತು ಪ್ರೋಟೀನು ಎಲ್ಲನೂ ಸಮವಾಗಿರಬೇಕು. ಸ್ವಲ್ಪ ನಮಗೆ ರೈಸು ಇದೆಲ್ಲ ಕಮ್ಮಿ ಮಾಡಿ ತರಕಾರಿಗಳು ಮತ್ತು ಪ್ರೋಟೀನ್ ಇರೋ ಅಂತಹ ಕಾಳುಗಳು, ಪನ್ನೀರು ಇವೆಲ್ಲದನ್ನು ತಿನ್ನಿರಿ. ಸೊ ತಿಂಡಿ ಆದಮೇಲೆ ಸ್ವಲ್ಪ ಜೀರಿಗೆ ನೀರನ್ನು ಕುಡಿದ್ಬಿಟ್ಟು ಹೂವು ತೊಗೊಂಬಂದು ಇಟ್ಕೊಂಡಿದ್ವಿ. ಇನ್ನು ನಾಳೆ ಶನಿವಾರ ಅಲ್ವಾ, ನಮ್ಮನೆ ದೇವ್ರ ವಾರಕ್ಕೆ ಬೇಕಾಗುತ್ತೆ ಅಂತ ಒಂದು 1/4 kg ತರಿಸಿದೆ. ಹೂವನ್ನು ಕಟ್ಕೊಳ್ತಾ ಇದ್ದೀನಿ. ಕೆಲವೊಮ್ಮೆ ಎಷ್ಟೋ ಬಾರಿ ನನಗೂ ಆಗಿದೆ, ಹೂವು ತರಿಸ್ಬಿಟ್ಟು ಜಾಸ್ತಿ ಆಸೆಗೆ ತರಿಸ್ಬಿಡ್ತೀವಿ. ಕಟ್ಟೋಕ್ಕಾಗ್ದಿರೋನೋ ಇಲ್ಲಾಂದರೆ ಕಟ್ಟಿರೋ ಹೂವನ್ನು ಹಾಕೋಕ್ಕೆ ಟೈಮ್ ಇಲ್ದಿರೋನೋ, ಒಂದೊಂದು ಸಾರಿ ಎಲ್ಲರ ಮನೆಗಳಲ್ಲೂ ಆ ಥರ ನಡೆದ್ಬಿಡುತ್ತೆ. ಪೀರಿಯಡ್ಸು ಏನೋ ಒಂದು ಆದಾಗ ಆ ಟೈಮಲ್ಲಿ ಹೂವನ್ನ ಹೊರಗಡೆ ಹಾಕಿರೋದುಂಟು. ಸೊ ಆ ರೀತಿ ಮಾಡಬೇಡಿ. ಈ ಟಿಪ್ಸನ್ನು ಬಳಸ್ಕೊಂಡು ಇಟ್ಕೊಳ್ಳಿ. ಒಂದು 2 ತಿಂಗಳಾದರೂ ಇಟ್ಕೋಬೋದು, 2-3 ತಿಂಗಳಾದರೂ ಇರುತ್ತೆ. ನಾನು ಏನು ಅಂತ ಮುಂದೆ ನಿಮಗೆ ಹೇಳ್ತೀನಿ. ಸೊ ನೋಡಿ, ಈ ರೀತಿ ಹೂವನ್ನು ಕಟ್ಕೊಳ್ಳೋಕ್ಕೆ ಆ ಹೂವು ಜೊತೆಯಲ್ಲೇ ಸ್ವಲ್ಪ ಕನಕಾಂಬರ ಮತ್ತು ಈ ರೀತಿ ಪತ್ರೆ ಕೊಟ್ಟಿದ್ದರು. ನಮ್ಮ ಮನೆ ಹತ್ರನೂ ಇತ್ತು. ಸ್ವಲ್ಪ ಮನೆ ಹತ್ರ ಕಟ್ ಮಾಡಿಕೊಂಡು ನಾನು ಮನೆ ಹತ್ರ ಇರೋದು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಿ ಹಾಕ್ಕೊಂಡು ಹೂವನ್ನು ಕಟ್ಕೊಳ್ತಾ ಇದ್ದೀನಿ. ಇನ್ನು ನಾಳೆ ಶನಿವಾರಕ್ಕೆ ಬೇಕು ಅಂತ ಹೇಳಿ ಇವತ್ತೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ದೇವ್ರ ಸಾಮಾನು ತೊಳಿಲೇಬೇಕಾಗಿತ್ತು. ಇವತ್ತು ಶುಕ್ರವಾರ ಅಂತ ಹೇಳಿ ತೊಳಿಲಿಲ್ಲ, ನಾಳೆನೇ ತೊಳ್ಕೊತೀನಿ. ಯಾಕಂದರೆ ಮೊದಲನೇ ವಾರ ನಮ್ಮನೆ ದೇವ್ರ ವಾರ. ಸೊ ಹೂವು ಎಲ್ಲ ಕಟ್ಟಿದಾಯಿತು. ಒಂದು ಯಾವುದಾದ್ರೂ ಈ ರೀತಿ ಏರ್ ಟೈಟು ಕಂಟೈನರ್ ಇರೋ ಬಾಕ್ಸನ್ನು ತೊಗೊಳ್ಳಿ. ಪ್ಲಾಸ್ಟಿಕ್ಕೆ ಅನ್ನೋದೇನಿಲ್ಲ, ಸ್ಟೀಲ್ ಆದರೂ ಪರವಾಗಿಲ್ಲ. ಸ್ವಲ್ಪ ತಳಕ್ಕೆ ಅಕ್ಕಿಯನ್ನು ಹಾಕ್ಕೊಳ್ಳಿ. ಅಕ್ಕಿ ಎಂತಕ್ಕೆ ಹಾಕೋದು ಅಂತ ಹೇಳ್ತೀನಿ ನಿಮಗೆ. ಒಂದು ಟಿಶ್ಯೂ ಪೇಪರನ್ನು ಅಕ್ಕಿ ಮೇಲೆ ಈ ರೀತಿ ಹಾಕ್ಕೊಳ್ಳಿ. ನಿಮಗೆ ಟಿಶ್ಯೂ ಪೇಪರ್ ಇಲ್ಲಾಂದರೆ ಒಂದು ವೈಟ್ ಬಟ್ಟೆ ಯಾವುದಾದ್ರೂ ಇದ್ದರೆ ತೆಳ್ಳಗಿರೋದು ಅದನ್ನು ಹಾಕ್ಕೊಳ್ಳಿ. ಕಟ್ಟಿರೋವಂತಹ ಹೂವನ್ನು ಈ ರೀತಿ ನಿಧಾನಕ್ಕೆ ಇಟ್ಕೊಳ್ಳಿ, ನಲಗಿಸ್ಬೇಡಿ. ಆ ಹೂವು ಎಷ್ಟು ಅಗಲ ಇರುತ್ತೋ ಅಷ್ಟಗಲ ಯಾವುದಾದ್ರೂ ಬಾಕ್ಸು ಸ್ವಲ್ಪ ಲೂಸಾಗಿರೋದೇ ತೊಗೊಳ್ಳಿ. ಲೂಸಾಗಿ ನೋಡಿ ಈ ರೀತಿ ಇಡಬೇಕು. ಟೈಟಾಗಿ ಇಟ್ಬಿಟ್ರೂ ಹೂವು ಗಾಳಿ ಆಡ್ದೇ ಎಲ್ಲ ಕುಲ್ಲೋಗ್ಬಿಡುತ್ತೆ. ಸೊ ಹೂವು ಕಟ್ಟೋರು ಇದೇ ರೀತಿ ಮಾಡ್ತಾಯಿದ್ರು. ಆಗ ನಮ್ಮ ಮನೆ ಹತ್ರ ಹೂವು ಕಟ್ಟೋರು ಇದ್ದರು, ಸೇಮ್ ಇದೇ ಟಿಪ್ಸನ್ನು ಬಳಸ್ತಾಯಿದ್ರು. ಎಷ್ಟು ದಿನ ಆದರೂ ಹೂವು ಹಾಗೇ ಇರೋದು. ಮಲ್ಲಿಗೆ ಬಿಟ್ಟರೆ ದೇವ್ರಿಗೆ ಎಷ್ಟು ಖುಷಿ. ನನಗಂತೂ ನಾನು ಮುಡ್ಕೊಳ್ಳೋದ್ಕಿಂತ ದೇವ್ರಿಗೆ ಇಡೋದೇ ನನಗೊಂದು ಖುಷಿ. ಸೊ ನೋಡಿ, ಈಗ ಒಂದು ಟಿಶ್ಯೂ ಪೇಪರನ್ನು ಹಾಕಿಬಿಟ್ಟು ಅದರ ಮೇಲೆ ಮತ್ತೆ ಇನ್ನೊಂದು ಟಿಶ್ಯೂ ಪೇಪರನ್ನು ಹಾಕ್ಕೊಳ್ಳಿ. ಹೂದ ಮೇಲೆ ಕೆಳಗಡೆ ಒಂದು ಮತ್ತು ಮೇಲೆ ಒಂದು ಹಾಕ್ಬಿಟ್ಟು ಟೈಟಾಗಿ ನೋಡಿ ಈ ರೀತಿ ಮುಚ್ಚಿಟ್ಬಿಡಿ. ನಾವು ಅಕ್ಕಿ ಹಾಕಿರೋ ಕಾರಣ ಏನಂದರೆ ಕೆಳಗಡೆ ಅದು ಮಾಯ್ಶ್ಚರೈಸರ್ ಏನಿರುತ್ತೆ ಹೂದಲ್ಲಿ ಅದೆಲ್ಲ ಪೂರ್ತಿ ಹೀರ್ಕೊಳ್ಳುತ್ತೆ. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ.